ಒಂದು ರಾಜ್ಯದಲ್ಲಿ ಹೈನುಗಾರಿಕೆಯನ್ನು ಬೆಳೆಸಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತು. ನಿರ್ದಿಷ್ಟ ಆದಾಯಕ್ಕಿಂತ ಕಡಿಮೆ ಇರುವಂತಹ ಪ್ರತಿಯೊಂದು ಕುಟುಂಬಕ್ಕೆ 2ರಿಂದ 4 ಹಸುಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ತು. ಹಸುಗಳನ್ನು ಸುಲಭ ಸಾಲದಲ್ಲಿ ಅವರು ಕೊಡಬೇಕು. ಹಸುಗಳ ಹಾಲನ್ನು ಸೊಸೈಟಿಗೆ ನೀಡಿದಾಗ ಆ ಹಾಲಿನ ದುಡ್ಡಲ್ಲಿ ಸ್ವಲ್ಪ ಸಾಲ ಕರಗಿಸಿ 2 ವರ್ಷದೊಳಗೆ ಅವರು ಋಣಮುಕ್ತರನ್ನಾಗಿ ಮಾಡಬೇಕು ಅಂತ ಸರ್ಕಾರದ ಸದುದ್ದೇಶ. ಒಳ್ಳೆ ಉದ್ದೇಶ ಇದೆ. ಅವ್ರಿಗೆ ಹಸುಗಳನ್ನು ಕೊಟ್ಟು ಹಾಲನ್ನು ಕೊಂಡ್ಕೊಂಡು ಅವ್ರು ದುಡ್ಡು ಕೊಟ್ಟು ಸಾಲ ತೀರಿಸಿ ಮುಂದೆ ಹಸುಗಳು ಅವ್ರದೇ ಜೀವನಕ್ಕೊಂದು ದಾರಿ ಆಗ್ತದೆ ಅಂತ. ಈ ಕಾರ್ಯಕ್ರಮಕ್ಕೆ ಯಾವ ಹಸುಗಳನ್ನು ಕೊಡಬೇಕು ಅಂತ ಜಿಜ್ಞಾಸೆ ಬಂತು. ತಜ್ಞರಿದ್ದಾರಲ್ಲ, ಬೇರೆ ಬೇರೆ ತಳಿಗಳನ್ನು ರಾಜ್ಯಕ್ಕೆ ತರಿಸಬೇಕು ಅಂತ ಸಲಹೆ ಕೊಟ್ಟರು. ಆಳವಾದ ಚರ್ಚೆಯ ನಂತರ ತಜ್ಞರು ತೀರ್ಮಾನ ಮಾಡಿದರು, 2 ತಳಿಗಳಿದ್ದಾವೆ, ಅವಳು ಯಾವುದಾದ್ರೂ ಒಂದನ್ನು ಆರಿಸ್ಕೋಬೇಕು ಅಂತ ಅಂದರು. 2ರಲ್ಲಿ ಆರಿಸೋದು ಯಾವುದನ್ನ ಮತ್ತೊಬ್ಬ ತಜ್ಞರಿಗೆ ಒಪ್ಪಿಸಿದ್ರು. ಆತ ಮಹಾತಜ್ಞ, ಹಸುಗಳ ಬಗ್ಗೆ ಜ್ಞಾನಿ. ಅವನು ಹಸುಗಳ ಮೂಲ ಸ್ಥಳಕ್ಕೆ ಹೋದ. ಅಲ್ಲಿ ಏನು ಮಾಡಿದ್ರು ಗೊತ್ತಾ, 2 ತಳಿಗಳ ಪೈಕಿ ಒಂದನ್ನು ಆರಿಸ್ಕೋಬೇಕಲ್ವಾ. 2 ತಳಿಗಳನ್ನು ಬೆಟ್ಟದ ಕೆಳಗಿರುವ ಹಸಿರು ಪ್ರದೇಶದಲ್ಲಿ ನೀರಿನ ತೊರೆ ಪಕ್ಕ ಕಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋದಕ್ಕೆ 2 ತಳಿಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು. ಆ 2 ಗೋಶಾಲೆ, ಇಲ್ಲೊಂದು ಗೋಶಾಲೆ ಪಕ್ಕದಲ್ಲೊಂದು ಗೋಶಾಲೆ ಇದೆಯಲ್ಲ, ಅಲ್ಲೊಬ್ಬ ಹಿರಿಯ ಕೂತಿದ್ದ. ಆತ ಹಸುಗಳನ್ನು ನೋಡ್ಕೊಳ್ಳೋದ್ರಲ್ಲೇ ತನ್ನ ಇಡೀ ಆಯುಷ್ಯ ಶ್ರಮಿಸಿದವನು. ಅವನ ಅನುಭವದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಈ ಪಶು ವಿಜ್ಞಾನಿ ಇದ್ನಲ್ಲ, ಆ ಮುದುಕನ ಕೇಳಿದ್ದಂತೆ ಹೋಗಿ, ಅಲ್ಲಪ್ಪ ಈ 2 ತಳಿಗಳಿದ್ದಾವಲ್ಲ ಹಸುಗಳು, ಇದರಲ್ಲಿ ಯಾವುದು ಶ್ರೇಷ್ಠವಾದ ತಳಿ ಅಂತ ಕೇಳಿದಂತೆ. ಆ ಮುದುಕ ವಿಜ್ಞಾನಿ ಸ್ವಲ್ಪ ದೂರ ಕೂತಿದ್ದ. ಆತ ಉತ್ತರ ಕೊಟ್ಟರೆ ಕೇಳಿಸ್ತೈತಿ ಇವರಿಗೆ, ಆದ್ರೆ ಆತ ಉತ್ತರ ಕೊಡಲಿಲ್ಲ, ಎದ್ದು ನಿಂತ್ಕೊಂಡ. ಪಾಪ ಅವನು ಎಡಗಾಲಿಗೆ ಏನೋ ದೊಡ್ಡ ಪಟ್ಟಿ ಕಟ್ಕೊಂಡಿದ್ದಾನೆ. ಏನೋ ಗಾಯ ಆಗಿ ಆಳವಾದ ಗಾಯನೇ ಇರಬೇಕದು. ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕುಂಟ್ಕೊಂಡು ಹಸುಗಳನ್ನು ಕಟ್ಟಿ ಜಾಗ ಬಿಟ್ಟು ಈ ಕಡೆ ಬಂದ. ವಿಜ್ಞಾನಿ ಇದ್ದೆಡೆಗೆ ಬರೋಕ್ಕೆ ಶುರು ಮಾಡಿದ. ನಡಿಬೇಕಾದ್ರೆ ನೋವು ಆಗ್ತಿರ್ಬೇಕಲ್ಲ ಅವನಿಗೆ. ಅವನು ಕುಂಟು ಮುಖದ ಮೇಲೆ ನೋವು ಕಾಣಿಸ್ತಾ ಇತ್ತು. ವಿಜ್ಞಾನಿ ಹೇಳಿದ, ಅಜ್ಜ ನೀ ಬರೋದು ಬೇಡ, ಅಲ್ಲಿಂದಲೇ ಕೂಗಿ ಹೇಳಿ, ನಿನ್ನ ಪ್ರಕಾರ 2 ತಳಿಗಳಲ್ಲಿ ಯಾವುದು ಶ್ರೇಷ್ಠ, ನಾನು ಕೇಳಿಸ್ತೇನೆ ಮಾತಾಡಿದ್ದು. ಮುದುಕ ಮಾತು ಕೇಳಿಸ್ತವನೋ ಕೈ ಮಾಡಿದ್ದ. ಸುಮ್ಮನಿರಿ ಕೈ ಮಾಡಿ ಮುಂದೆ ಬಂದ. ಸ್ವಲ್ಪ ದೂರ ಬನ್ನಿ. 2 ಗೋಶಾಲೆಯಿಂದ ದೂರ ಕರ್ಕೊಂಡು ಹೋದ ಅವ್ರನ್ನ. ಅವನಿಗೆ ಆಶ್ಚರ್ಯ, ಏನು ಈ ತಳಿಗಳಲ್ಲಿ ಯಾವ್ದು ಒಳ್ಳೇದು ಅಂತ ಹೇಳಿ ದೂರ ಕರ್ಕೊಂಡು ಹೋಗ್ತಾನೆ ಇವನು. ಆಯ್ತಪ್ಪ ಅಜ್ಜ, ಸಾಕಷ್ಟು ಹತ್ರ ಬಂದಿದ್ದೀರಿ, ಹೇಳಿ ನನಗೆ ಕೇಳಿಸ್ತದೆ, ನಡ್ಕೊಂಡು ತೊಂದರೆ ಮಾಡ್ಕೋಬೇಡಿ. ಆದ್ರೂ ಮುದುಕ ನಡೀತಾನೆ ಇದ್ದ. ಕೊನೆಗೆ ವಿಜ್ಞಾನಿ ಹತ್ರ ಕರೆದು ಅವ್ರ ಕಿವಿ ಹತ್ರ ಬಂದು ನಿಧಾನಕ್ಕೆ ಬಾಗಿ ಹೇಳ್ದ, ಸ್ವಾಮಿ, ಆ ಬಲಗಡೆ ಕಟ್ಟಡ ಇದೆಯಲ್ಲ, ಅದರಲ್ಲಿ ಹಸುಗಳು ತುಂಬ ಚೆನ್ನಾಗಿರೋದು, ಎಡಗಡೆಕ್ಕಿಂತ ಬಲಗಡೆ ಹಸುಗಳು ತುಂಬ ಶ್ರೇಷ್ಠವಾದವುಗಳು ಅಂತ ಹೇಳ್ದ. ಆ ವಿಜ್ಞಾನಿ ಆಶ್ಚರ್ಯ ಆಯ್ತು. ಅಲ್ಲ ಅಜ್ಜ, ನೀವು ಅಭಿಪ್ರಾಯ ಸರಿ ಇದೆ, ಆದರೆ ನೀವು ಆತನ ಅಲ್ಲಿಂದನೇ ಹೇಳ್ಬೋದಾಗಿತ್ತಲ್ಲ, ನನಗೆ ಕೇಳಿಸ್ತಾ ಇತ್ತು. ಅದು ಸುಮ್ಮನೆ ತೊಂದರೆ ತಗೊಂಡು ಇಷ್ಟು ದೂರ ಬಂದ್ರಿ, ನನ್ನೂ ಕರ್ಕೊಂಬಂದ್ರಿ ಇಷ್ಟು ದೂರ. ಆಗ ಮುದುಕ ಹೇಳ್ದ, ನಕ್ಕ ಬಿಟ್ಟ, ಸ್ವಾಮಿ, ನಾನು ಅಲ್ಲಿಂದಲೇ ಕೂಗಿ ಹೇಳಿದ್ರೆ ನಿಮಗೆ ಕೇಳಿಸ್ತಿತ್ತು ನಿಜ, ಆದ್ರೆ ಹಸುಗಳಿಗೂ ಕೇಳಿಸ್ತಿತ್ತಲ್ಲ, ಅವುಗಳಿಗೂ ಭಾವನೆ ಇರ್ತಾವಲ್ವಾ. ನಾನು ಬಲಗಡೆ ಇರೋದು ಚೆನ್ನಾಗಿದೆ ಅಂದಾಗ ಎಡಗಡೆ ಇರೋ ಹಸು ನೋವಾಗಲ್ವಾ ಮನಸ್ಸಿಗೆ ಅಂದ. ವಿಜ್ಞಾನಿ ದಂಗಾಗಿ ಹೋದ. ಅಜ್ಜ ನಿಜವಾದ ವಿಜ್ಞಾನಿ. ಅವನಿಗೆ ಹಸುಗಳ ದೈಹಿಕ ವಿಷಯ ಮಾತ್ರ ತಿಳಿದಿಲ್ಲ, ಪಶುಗಳ ಮನಸ್ಸು ಕೂಡ ತಿಳಿದಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ವಿಜ್ಞಾನಿ ಬರೀ ದೈಹಿಕ ವಿಷಯದ ಬಗ್ಗೆ ಗೊತ್ತಿದ್ದವನು, ಆದ್ರೆ ಅಜ್ಜ ಎಷ್ಟು ಒಳ್ಳೆಯವನು. ಈ ಪಶು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂದ್ರೆ ಪಶುಗಳ ಮನಸ್ಸಿಗೆ ನೋವಾಗಲ್ವಾ ಅಂತ ಅನ್ಕೊಂಡಿದ್ದಾನೆ. ಈ ಕಥೆ ನನಗೆ ಯಾಕೆ ಇಷ್ಟ ಆಗುತ್ತೆ ಗೊತ್ತಾ, ನಾವು ಮತ್ತೊಬ್ಬರ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಿದಾಗ ಒಂದು ಪಶುವಿನ ಭಾವನೆಗೂ ತಕ್ಕೆ ತರದಂತೆ ಜಾಗರೂಕತೆ ವಹಿಸಿದಂಥ ಅಜ್ಜ ನೆನಪಾಗಬೇಕಲ್ವಾ. ಒಂದು ಪಶುವಿಗೆ ಮನಸ್ಸಿಗೆ ನೋವಾಗ್ತದೆ ಅಂತ ದೂರ ಕರ್ಕೊಂಡು ಹೋಗಿ ಕಿವಿಯಲ್ಲಿ ಪಿಸುಗುಟ್ಟಿದ್ದಂಥ ಅಜ್ಜ ನಾವು ಮತ್ತೊಬ್ಬರ ಮನಸ್ಸಿಗೆ ತಕ್ಕಂತ ಹೇಳಿ ನೋವು ಮಾಡಿಬಿಡ್ತೀವಲ್ಲ, ಸರಿನಾ?